ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾಗಿದೆ. ನವೆಂಬರ್ ಬಳಿಕ ರಾಜ್ಯ ಸರ್ಕಾರ ಪತನವಾಗುತ್ತೆ. ಡಿಸೆಂಬರ್ ಒಳಗೆ ಹೊಸ ಸಿಎಂ ಅಧಿವೇಶನವನ್ನು ನಡೆಸ್ತಾರೆ ಅಂತೇಳಿ ಗದಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿ ಶ್ರೀರಾಮುಲು ನುಡಿದಿರುವಂತಹ ದೃಶ್ಯ, ನವೆಂಬರ್ ಬಳಿಕ ರಾಜ್ಯ ಸರ್ಕಾರ ಪತನ ಆಗುತ್ತೆ, ಡಿಸೆಂಬರ್ ಒಳಗೆ ಹೊಸ ಸಿಎಂ ಅಧಿವೇಶನವನ್ನು ನಡೆಸ್ತಾರೆ ಅಂತ ಗದಗದಲ್ಲಿ ಬಿ ಶ್ರೀರಾಮುಲು ಈ ಬಗ್ಗೆ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ, ಸರ್ಕಾರ ಬಿದ್ದು ಹೋಗುತ್ತೆ, ಸಿಎಂ ಆಗ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇನಾದರೂ ಬಂದರೆ ಕೊನೆ ಗಳಿಗೆಯಲ್ಲಿ ಖರ್ಗೆ ಅವರು ಬಂದ್ರು ಬರಬಹುದು, ಹೇಳಕ್ಕಾಗಲ್ಲ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಅನ್ನೋದಕ್ಕಿಂತ ಸರ್ಕಾರ ಬಿದ್ದೋದ್ರೆ ಬಿದ್ದೋಗ್ಬೋದು ಅನ್ಸುತ್ತೆ. ಯಾಕಂದ್ರೆ ನಮಗೆ ಈ ನವೆಂಬರ್ ಆದ ನಂತರ ನಾನು ಹೇಳ್ತೀನಿ, ನಮ್ಮ ಬೆಳಗಾಂ ಅಧಿವೇಶನ ಒಳಗಡೆನೆ ಬೆಳಗಾಂದಲ್ಲಿ ಅಧಿವೇಶನ ನವೆಂಬರ್ದಲ್ಲೇ ಡಿಸೆಂಬರ್ದಲ್ಲಿ ನಡೀತದೆ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿ ಬೆಳಗಾಂ ಅಧಿವೇಶನದಲ್ಲಿ ಇರ್ತಾನೆ ನೋಡ್ರಿ, ಅಷ್ಟು ಮಟ್ಟಿಗೆ ಹೇಳ್ತೀನಿ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿಗಳು ಇರ್ತಾರೆ. ಯಾರನ್ನೋದು ನನಗೆ ಅವ್ರು ಹೇಳಿದಾರಲ್ರಿ, ಅವ್ರಾಗ್ತಾರೋ ಇವ್ರಾಗ್ತಾರೋ ದಲಿತರಾಗ್ತಾರೋ ಇನ್ನೊಬ್ರಾಗ್ತಾರೋ ಅವರಷ್ಟು ಅವರೇ ಎಲ್ಲ ಗೊಂದಲ ಮಾಡಿಕೊಂಡು ಸರ್ಕಾರನೇ ಬಿದ್ದು ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಅಂತೂ ಬೆಳಗಾಂದಲ್ಲಿ ಅಧಿವೇಶನ ನಡಿ ಅಂತ ಹೇಳಿ ಹೊಸ ಮುಖ್ಯಮಂತ್ರಿ ಇರ್ತಾರ್ರಿ. ಮುಖ್ಯಮಂತ್ರಿ ಯಾರು ಅವ್ರು ಹೇಳ್ತಾ ಇರಲ್ರಿ, ಇನ್ನು ಇವನು ಅವ್ರಿಗೆ ಸೃಷ್ಟಿ ಮಾಡ್ಕೊಂಡ್ರಿ, ಯಾರು ಮಾಡ್ತಾರೋ ನೋಡೋಣ. ಡಿ ಕೆ ಶಿವಕುಮಾರ್ ಆಗ್ತಾರ ಅಥವಾ ದಲಿತರು ಯಾರು ಆಗ್ತಾರಂತ ಅಲ್ಲ, ಇಲ್ಲ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ಏನ್ ಮಾಡ್ತಿ, ಲಾಸ್ಟ್ ಕೊನೆಗಳಿಗೆಪ್ಪ ನಾನು ಒಂದ್ಸಲ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಆತೆ ಬಂದ್ಬಿಟ್ಟು ಏನ್ ಮಾಡಕ್ಕಾಗುತ್ತೆ, ನೋಡೋಣ. ಹಂಗೆ ಅನಿಸ್ತೈತೆ ಲಾಸ್ಟ್ ಅವ್ರೆ. ನನ್ಗಿರಂತ ಪ್ರಕಾರ ಅವರೇ ಬಂದ್ರೆ ಬರ್ಬೋದೇನೋ ಅನ್ಸುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದ್ರೆ ಬರ್ಬೋದೇನೋ ಅನ್ಸುತ್ತೆ. ಅಲ್ಲ, ಬದಲಾವಣೆಗಳು ಅನ್ನೋದಕ್ಕಿಂತ ಸರ್ಕಾರ ಬಿದ್ದೋದ್ರೆ ಬಿದ್ದೋಗ್ಬೋದು ಅನ್ಸುತ್ತೆ. ಯಾಕಂದ್ರೆ ನಮಗೆ ಈ ನವೆಂಬರ್ ಆದ ನಂತರ ನಾನು ಹೇಳ್ತೀನಿ, ನಮ್ಮ ಬೆಳಗಾಂ ಅಧಿವೇಶನ ಒಳಗಡೆನೆ ಬೆಳಗಾಂದಲ್ಲಿ ಅಧಿವೇಶನ ನವೆಂಬರ್ದಲ್ಲೇ ಡಿಸೆಂಬರ್ದಲ್ಲಿ ನಡೀತದೆ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿ ಬೆಳಗಾಂ ಅಧಿವೇಶನದಲ್ಲಿ ಇರ್ತಾನೆ ನೋಡ್ರಿ, ಅಷ್ಟು ಮಟ್ಟಿಗೆ ಹೇಳ್ತೀನಿ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿಗಳು ಇರ್ತಾರೆ. ಯಾರನ್ನೋದು ನನಗೆ ಅವ್ರು ಹೇಳಿದಾರಲ್ರಿ, ಅವ್ರಾಗ್ತಾರೋ ಇವ್ರಾಗ್ತಾರೋ ದಲಿತರಾಗ್ತಾರೋ ಇನ್ನೊಬ್ರಾಗ್ತಾರೋ ಅವರಷ್ಟು ಅವರೇ ಎಲ್ಲ ಗೊಂದಲ ಮಾಡಿಕೊಂಡು ಸರ್ಕಾರನೇ ಬಿದ್ದು ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಅಂತೂ ಬೆಳಗಾಂದಲ್ಲಿ ಅಧಿವೇಶನ ನಡಿ ಅಂತ ಹೇಳಿ ಹೊಸ ಮುಖ್ಯಮಂತ್ರಿ ಇರ್ತಾರ್ರಿ. ಮುಖ್ಯಮಂತ್ರಿ ಯಾರು ಅವ್ರು ಹೇಳ್ತಾ ಇರಲ್ರಿ, ಇನ್ನು ಇವನು ಅವ್ರಿಗೆ ಸೃಷ್ಟಿ ಮಾಡ್ಕೊಂಡ್ರಿ, ಯಾರು ಮಾಡ್ತಾರೋ ನೋಡೋಣ. ಡಿ ಕೆ ಶಿವಕುಮಾರ್ ಆಗ್ತಾರ ಅಥವಾ ದಲಿತರು ಯಾರು ಆಗ್ತಾರಂತ ಅಲ್ಲ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾಗಿದೆ. ನವೆಂಬರ್ ಬಳಿಕ ರಾಜ್ಯ ಸರ್ಕಾರ ಪತನವಾಗುತ್ತೆ, ಡಿಸೆಂಬರ್ ಒಳಗೆ ಹೊಸ ಸಿಎಂ ಅಧಿವೇಶನವನ್ನು ನಡೆಸ್ತಾರೆ ಅಂತೇಳಿ ಗದಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿ ಶ್ರೀರಾಮುಲು ನುಡಿದಿರುವಂತಹ ದೃಶ್ಯ, ನವೆಂಬರ್ ಬಳಿಕ ರಾಜ್ಯ ಸರ್ಕಾರ ಪತನ ಆಗುತ್ತೆ, ಡಿಸೆಂಬರ್ ಒಳಗೆ ಹೊಸ ಸಿಎಂ ಅಧಿವೇಶನವನ್ನು ನಡೆಸ್ತಾರೆ ಅಂತ ಗದಗದಲ್ಲಿ ಬಿ ಶ್ರೀರಾಮುಲು ಈ ಬಗ್ಗೆ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ, ಸರ್ಕಾರ ಬಿದ್ದು ಹೋಗುತ್ತೆ, ಸಿಎಂ ಆಗ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇನಾದರೂ ಬಂದರೆ ಕೊನೆ ಗಳಿಗೆಯಲ್ಲಿ ಖರ್ಗೆ ಅವರು ಬಂದ್ರು ಬರಬಹುದು, ಹೇಳಕ್ಕಾಗಲ್ಲ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಅನ್ನೋದಕ್ಕಿಂತ ಸರ್ಕಾರ ಬಿದ್ದೋದ್ರೆ ಬಿದ್ದೋಗ್ಬೋದು ಅನ್ಸುತ್ತೆ. ಯಾಕಂದ್ರೆ ನಮಗೆ ಈ ನವೆಂಬರ್ ಆದ ನಂತರ ನಾನು ಹೇಳ್ತೀನಿ, ನಮ್ಮ ಬೆಳಗಾಂ ಅಧಿವೇಶನ ಒಳಗಡೆನೆ ಬೆಳಗಾಂದಲ್ಲಿ ಅಧಿವೇಶನ ನವೆಂಬರ್ದಲ್ಲೇ ಡಿಸೆಂಬರ್ದಲ್ಲಿ ನಡೀತದೆ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿ ಬೆಳಗಾಂ ಅಧಿವೇಶನದಲ್ಲಿ ಇರ್ತಾನೆ ನೋಡ್ರಿ, ಅಷ್ಟು ಮಟ್ಟಿಗೆ ಹೇಳ್ತೀನಿ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿಗಳು ಇರ್ತಾರೆ. ಯಾರನ್ನೋದು ನನಗೆ ಅವ್ರು ಹೇಳಿದಾರಲ್ರಿ, ಅವ್ರಾಗ್ತಾರೋ ಇವ್ರಾಗ್ತಾರೋ ದಲಿತರಾಗ್ತಾರೋ ಇನ್ನೊಬ್ರಾಗ್ತಾರೋ ಅವರಷ್ಟು ಅವರೇ ಎಲ್ಲ ಗೊಂದಲ ಮಾಡಿಕೊಂಡು ಸರ್ಕಾರನೇ ಬಿದ್ದು ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಅಂತೂ ಬೆಳಗಾಂದಲ್ಲಿ ಅಧಿವೇಶನ ನಡಿ ಅಂತ ಹೇಳಿ ಹೊಸ ಮುಖ್ಯಮಂತ್ರಿ ಇರ್ತಾರ್ರಿ. ಮುಖ್ಯಮಂತ್ರಿ ಯಾರು ಅವ್ರು ಹೇಳ್ತಾ ಇರಲ್ರಿ, ಇನ್ನು ಇವನು ಅವ್ರಿಗೆ ಸೃಷ್ಟಿ ಮಾಡ್ಕೊಂಡ್ರಿ, ಯಾರು ಮಾಡ್ತಾರೋ ನೋಡೋಣ. ಡಿ ಕೆ ಶಿವಕುಮಾರ್ ಆಗ್ತಾರ ಅಥವಾ ದಲಿತರು ಯಾರು ಆಗ್ತಾರಂತ ಅಲ್ಲ, ಇಲ್ಲ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ಏನ್ ಮಾಡ್ತಿ, ಲಾಸ್ಟ್ ಕೊನೆಗಳಿಗೆಪ್ಪ ನಾನು ಒಂದ್ಸಲ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಆತೆ ಬಂದ್ಬಿಟ್ಟು ಏನ್ ಮಾಡಕ್ಕಾಗುತ್ತೆ, ನೋಡೋಣ. ಹಂಗೆ ಅನಿಸ್ತೈತೆ ಲಾಸ್ಟ್ ಅವ್ರೆ. ನನ್ಗಿರಂತ ಪ್ರಕಾರ ಅವರೇ ಬಂದ್ರೆ ಬರ್ಬೋದೇನೋ ಅನ್ಸುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದ್ರೆ ಬರ್ಬೋದೇನೋ ಅನ್ಸುತ್ತೆ. ಅಲ್ಲ, ಬದಲಾವಣೆಗಳು ಅನ್ನೋದಕ್ಕಿಂತ ಸರ್ಕಾರ ಬಿದ್ದೋದ್ರೆ ಬಿದ್ದೋಗ್ಬೋದು ಅನ್ಸುತ್ತೆ. ಯಾಕಂದ್ರೆ ನಮಗೆ ಈ ನವೆಂಬರ್ ಆದ ನಂತರ ನಾನು ಹೇಳ್ತೀನಿ, ನಮ್ಮ ಬೆಳಗಾಂ ಅಧಿವೇಶನ ಒಳಗಡೆನೆ
ಬೆಳಗಾಂದಲ್ಲಿ ಅಧಿವೇಶನ ನವೆಂಬರ್ದಲ್ಲೇ ಡಿಸೆಂಬರ್ದಲ್ಲಿ ನಡೀತದೆ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿ ಬೆಳಗಾಂ ಅಧಿವೇಶನದಲ್ಲಿ ಇರ್ತಾನೆ ನೋಡ್ರಿ, ಅಷ್ಟು ಮಟ್ಟಿಗೆ ಹೇಳ್ತೀನಿ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿಗಳು ಇರ್ತಾರೆ. ಯಾರನ್ನೋದು ನನಗೆ ಅವ್ರು ಹೇಳಿದಾರಲ್ರಿ, ಅವ್ರಾಗ್ತಾರೋ ಇವ್ರಾಗ್ತಾರೋ ದಲಿತರಾಗ್ತಾರೋ ಇನ್ನೊಬ್ರಾಗ್ತಾರೋ ಅವರೇ ಎಲ್ಲ ಗೊಂದಲ ಮಾಡಿಕೊಂಡು ಸರ್ಕಾರನೇ ಬಿದ್ದು ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಅಂತೂ ಬೆಳಗಾಂದಲ್ಲಿ ಅಧಿವೇಶನ ನಡೆಯುತ್ತೆ ಅಂತ ಹೇಳಿ ಹೊಸ ಮುಖ್ಯಮಂತ್ರಿ ಇರ್ತಾರ್ರಿ. ಮುಖ್ಯಮಂತ್ರಿ ಯಾರು ಅಂತ ಅವ್ರು ಹೇಳ್ತಾ ಇರಲ್ರಿ, ಇನ್ನು ಇವನು ಅವ್ರೇ ಸೃಷ್ಟಿ ಮಾಡ್ಕೊಂಡ್ರಿ, ಯಾರು ಮಾಡ್ತಾರೋ ನೋಡೋಣ. ಅಲ್ಲ ಡಿ.ಕೆ. ಶಿವಕುಮಾರ್ ಆಗ್ತಾರ ಅಥವಾ ದಲಿತರು ಯಾರು ಆಗ್ತಾರ ಅಂತ ಅಲ್ಲ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾಗಿದೆ. ನವೆಂಬರ್ ಬಳಿಕ ರಾಜ್ಯ ಸರ್ಕಾರ ಪತನವಾಗುತ್ತೆ, ಡಿಸೆಂಬರ್ ಒಳಗೆ ಹೊಸ ಸಿಎಂ ಅಧಿವೇಶನವನ್ನು ನಡೆಸ್ತಾರೆ ಅಂತೇಳಿ ಗದಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲುವರು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿ ಶ್ರೀರಾಮುಲುವರು ನುಡಿದಿರುವಂತಹ ದೃಶ್ಯ, ನವೆಂಬರ್ ಬಳಿಕ ರಾಜ್ಯ ಸರ್ಕಾರ ಪತನ ಆಗುತ್ತೆ, ಡಿಸೆಂಬರ್ ಒಳಗೆ ಹೊಸ ಸಿಎಂ ಅಧಿವೇಶನವನ್ನು ನಡೆಸ್ತಾರೆ ಅಂತ ಗದಗದಲ್ಲಿ ಬಿ ಶ್ರೀರಾಮುಲುವರು ಈ ಬಗ್ಗೆ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ, ಸರ್ಕಾರ ಬಿದ್ದು ಹೋಗುತ್ತೆ, ಸಿಎಂ ಆಗ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇನಾದರೂ ಬಂದರೆ ಕೊನೆ ಗಳಿಗೆಯಲ್ಲಿ ಖರ್ಗೆ ಅವರು ಬಂದ್ರು ಬರಬಹುದು, ಹೇಳಕ್ಕಾಗಲ್ಲ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಅನ್ನೋದಕ್ಕಿಂತ ಸರ್ಕಾರ ಬಿದ್ದೋದ್ರೆ ಬಿದ್ದು ಹೋಗ್ಬೋದು ಅನ್ಸುತ್ತೆ. ಯಾಕಂದ್ರೆ ನಮಗೆ ಈ ನವೆಂಬರ್ ಆದ ನಂತರ ನಾನು ಹೇಳ್ತೀನಿ, ನಮ್ಮ ಬೆಳಗಾಂ ಅಧಿವೇಶನ ಒಳಗಡೆನೆ ಬೆಳಗಾಂದಲ್ಲಿ ಅಧಿವೇಶನ ನವೆಂಬರ್ದಲ್ಲೇ ಡಿಸೆಂಬರ್ದಲ್ಲಿ ನಡೀತದೆ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿ ಬೆಳಗಾಂ ಅಧಿವೇಶನದಲ್ಲಿ ಇರ್ತಾನೆ ನೋಡ್ರಿ, ಅಷ್ಟು ಮಟ್ಟಿಗೆ ಹೇಳ್ತೀನಿ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿಗಳು ಇರ್ತಾರೆ. ಯಾರನ್ನೋದು ನನಗೆ ಅವ್ರು ಹೇಳಿದಾರಲ್ರಿ, ಅವ್ರಾಗ್ತಾರೋ ಇವ್ರಾಗ್ತಾರೋ ದಲಿತರಾಗ್ತಾರೋ ಇನ್ನೊಬ್ರಾಗ್ತಾರೋ ಅವರೇ ಎಲ್ಲ ಗೊಂದಲ ಮಾಡಿಕೊಂಡು ಸರ್ಕಾರನೇ ಬಿದ್ದು ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಅಂತೂ ಬೆಳಗಾಂದಲ್ಲಿ ಅಧಿವೇಶನ ನಡೆಯುತ್ತೆ ಅಂತ ಹೇಳಿ ಹೊಸ ಮುಖ್ಯಮಂತ್ರಿ ಇರ್ತಾರ್ರಿ. ಮುಖ್ಯಮಂತ್ರಿ ಯಾರು ಅಂತ ಅವ್ರು ಹೇಳ್ತಾ ಇರಲ್ರಿ, ಇನ್ನು ಇವನು ಅವ್ರೇ ಸೃಷ್ಟಿ ಮಾಡ್ಕೊಂಡ್ರಿ, ಯಾರು ಮಾಡ್ತಾರೋ ನೋಡೋಣ. ಅಲ್ಲ ಡಿ.ಕೆ. ಶಿವಕುಮಾರ್ ಆಗ್ತಾರ ಅಥವಾ ದಲಿತರು ಯಾರು ಆಗ್ತಾರ ಅಂತ ಅಲ್ಲ ಇಲ್ಲ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ಏನ್ ಮಾಡ್ತಿ, ಲಾಸ್ಟ್ ಕೊನೆಗಳಿಗೆಪ್ಪ ನಾನು ಒಂದ್ಸಲ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಆತೆ ಬಂದ್ಬಿಟ್ಟು ಏನ್ ಮಾಡಕ್ಕಾಗುತ್ತೆ, ನೋಡೋಣ. ಹಂಗೆ ಅನಿಸ್ತೈತೆ ಲಾಸ್ಟ್ ಅವ್ರೆ. ನನ್ಗಿರೋಂತ ಪ್ರಕಾರ ಅವರೇ ಬಂದ್ರೆ ಬರ್ಬೋದೇನೋ ಅನ್ಸುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದ್ರೆ ಬರ್ಬೋದೇನೋ ಅನ್ಸುತ್ತೆ. ಅಲ್ಲ ಬದಲಾವಣೆಗಳು ಅನ್ನೋದಕ್ಕಿಂತ ಸರ್ಕಾರ ಬಿದ್ದೋದ್ರೆ ಬಿದ್ದು ಹೋಗ್ಬೋದು ಅನ್ಸುತ್ತೆ. ಯಾಕಂದ್ರೆ ನಮಗೆ ಈ ನವೆಂಬರ್ ಆದ ನಂತರ ನಾನು ಹೇಳ್ತೀನಿ, ನಮ್ಮ ಬೆಳಗಾಂ ಅಧಿವೇಶನ ಒಳಗಡೆನೆ ಬೆಳಗಾಂದಲ್ಲಿ ಅಧಿವೇಶನ ನವೆಂಬರ್ದಲ್ಲೇ ಡಿಸೆಂಬರ್ದಲ್ಲಿ ನಡೀತದೆ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿ ಬೆಳಗಾಂ ಅಧಿವೇಶನದಲ್ಲಿ ಇರ್ತಾನೆ ನೋಡ್ರಿ, ಅಷ್ಟು ಮಟ್ಟಿಗೆ ಹೇಳ್ತೀನಿ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿಗಳು ಇರ್ತಾರೆ. ಯಾರನ್ನೋದು ನನಗೆ ಅವ್ರು ಹೇಳಿದಾರಲ್ರಿ, ಅವ್ರಾಗ್ತಾರೋ ಇವ್ರಾಗ್ತಾರೋ ದಲಿತರಾಗ್ತಾರೋ ಇನ್ನೊಬ್ರಾಗ್ತಾರೋ ಅವರೇ ಎಲ್ಲ ಗೊಂದಲ ಮಾಡಿಕೊಂಡು ಸರ್ಕಾರನೇ ಬಿದ್ದು ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಅಂತೂ ಬೆಳಗಾಂದಲ್ಲಿ ಅಧಿವೇಶನ ನಡೆಯುತ್ತೆ ಅಂತ ಹೇಳಿ ಹೊಸ ಮುಖ್ಯಮಂತ್ರಿ ಇರ್ತಾರ್ರಿ. ಮುಖ್ಯಮಂತ್ರಿ ಯಾರು ಅಂತ ಅವ್ರು ಹೇಳ್ತಾ ಇರಲ್ರಿ, ಇನ್ನು ಇವನು ಅವರೇ ಸೃಷ್ಟಿ ಮಾಡ್ಕೊಂಡ್ರಿ, ಯಾರು ಮಾಡ್ತಾರೋ ನೋಡೋಣ. ಅಲ್ಲ ಡಿ.ಕೆ. ಶಿವಕುಮಾರ್ ಆಗ್ತಾರ ಅಥವಾ ದಲಿತರು ಯಾರು ಆಗ್ತಾರ ಅಂತ ಅಲ್ಲ